ನೋಡಪ್ಪ, ಡಿ ಕೆ ಶಿವಕುಮಾರು ಅವರು ಡಿಸ್ಕಸ್ ಮಾಡಿರೋ ವಿಚಾರ ನನಗೆ ಗೊತ್ತಿಲ್ಲ. ನಾನು ಗೊತ್ತಿಲ್ಲದೇ ಇರೋ ವಿಚಾರನ ಮಾತಾಡೋಕ್ಕೆ ಹೋಗಲ್ಲ. ಡಿ ಕೆ ಶಿವಕುಮಾರ್ ಹತ್ರ ಇವ್ರು ಹೋಗಿದ್ರು, ಕೇಳಿದ್ರು, ಅವ್ರು ಬರಬೇಡ ಅಂದರು, ಅದನ್ನು ನನಗೆ ಗೊತ್ತಿಲ್ಲದೇ ಇರೋ ವಿಚಾರ ನಾನು ಚರ್ಚೆ ಮಾಡಲ್ಲ. ಬಟ್ ನನ್ನ ಹತ್ರ ಅವರು ಯಾವತ್ತು ಚುನಾವಣೆಯಲ್ಲಿ ಗೆದ್ದರೋ ಇಲ್ಲಿವರೆಗೆ ರಾಜಕಾರಣವನ್ನು ಚರ್ಚೆ ಮಾಡಿಲ್ಲ. ಸೊ ನಾವು ಈ ಜಿಲ್ಲೆ ಒಳಗಡೆ ಕೆಲವು ಸಮಸ್ಯೆ ಮತ್ತು ಕೆಲವು ಅಭಿವೃದ್ಧಿ ವಿಚಾರದಲ್ಲಿ ಅವರು ನನ್ನ ಜೊತೆಯಲ್ಲಿ ಮಾತನಾಡಿದ್ದಾರೆ. ಸೊ ಮಾತಾಡಿಲ್ಲ. ಬಟ್ ಆದರೆ ಕೆಲವೊಮ್ಮೆ ಅಲ್ಲಿ ಇಲ್ಲಿ ಸಿಕ್ಕಿದಾಗ ನಾವು ವಿಶ್ವಾಸದಲ್ಲಿ ಮಾತಾಡಿದ್ದೀವಿ. ರಾಜಕೀಯ ಚರ್ಚೆ ಆಗದೆ ಇರೋದ್ರಿಂದ ನಾನು ಮಾತಾಡಲಿಕ್ಕೆ ಹೋಗಲ್ಲ. ಸರ್, ಈಗ ಒಂದಷ್ಟು ಜಿಲ್ಲೆಗಳಲ್ಲಿ ಸಚಿವರೇ ಅಭ್ಯರ್ಥಿಗಳಾಗಬೇಕು ಅಂತ ನಿಮ್ಮ ಪಕ್ಷದಿಂದ ಒತ್ತಡ ಇದೆ ಅಂತ, ಆದರೆ ಒಂದಷ್ಟು ಸಚಿವರು ಹಿಂದೇಟ್ ಆಗ್ತಾ ಇದ್ದಾರೆ. ಆ ಥರ ಏನಿಲ್ಲ. ಎಲ್ಲಿ ಗೆಲ್ಲಲಿಕ್ಕೆ ಅನಿವಾರ್ಯ ಇದೆಯೋ ಅಥವಾ ಸೂಕ್ತವಾದಂಥ ಕ್ಯಾಂಡಿಡೇಟ್ ಅಂತೇಳಿ ಪಕ್ಷ ತೀರ್ಮಾನ ಮಾಡಿದ್ರು ಆ ಕಡೆ ನಾವು ಸೂಚನೆ ಕೊಡ್ತೀವಿ, ಅಲ್ಲಿ ನಿಂತ್ಕೋಬೇಕು ಅಂತ ಹೇಳಿರ್ತಕ್ಕಂಥದ್ದು ಸತ್ಯ, ಅದೇನು ಸುಳ್ಳೇನಲ್ಲ. ಬಟ್ ಆದರೆ ಎಲ್ಲಿ ಯಾವ ಜಿಲ್ಲೆ ಅನ್ನೋದನ್ನು ಯಾವುದನ್ನು ಸಹ ಇನ್ನೂ ಐಡೆಂಟಿಫೈ ಮಾಡಿಲ್ಲ. ಸೊ ಪಕ್ಷ ಅದು ತೀರ್ಮಾನ ಮಾಡಿದಾಗ ಆವಾಗ ರಿಯಾಕ್ಷನ್ನು ಅಥವಾ ಇಲ್ಲ ಆಲ್ಟರ್ನೇಟ್ ಕ್ಯಾಂಡಿಡೇಟ್ ಹುಡ್ಕೋದು, ಅವರೇ ಕ್ಯಾಂಡಿಡೇಟ್ ಆಗೋದು, ಅದು ಅವತ್ತಿನ ಸಂದರ್ಭ. ಇವತ್ತು ನಾವು ಇಡೀ ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ ಎಲ್ಲೂ ಸಹ ಸಿಟ್ಟಿಂಗ್ MLAಗಳಾಗಲಿ ಸಿಟ್ಟಿಂಗ್ ಮಂತ್ರಿಗಳನ್ನಾಗಲಿ ಕ್ಯಾಂಡಿಡೇಟ್ ಆಗಬೇಕು ಅಂತ ಪಕ್ಷ ಇನ್ನೂ ಸೂಚನೆ ಕೊಟ್ಟಿಲ್ಲ. ಪಕ್ಷ ಸೂಚನೆ ಕೊಟ್ಟಾಗ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದನ್ನು ಅವತ್ತು ಪಕ್ಷದ ಜೊತೆ ಮಾತಾಡ್ತೀವಿ. ಇವತ್ತು ಈಗ ನಮ್ಮ ಜಿಲ್ಲೆ ವಿಚಾರದಲ್ಲಿ ಆ ಥರದ್ದು ಯಾವುದು ಚರ್ಚೆ ಆಗಿಲ್ಲ. ಆಗದಲ್ಲೇ ನಾನು ಸುಮಲತಾ ವಿಚಾರದಲ್ಲಿ ಹೇಳಿದ್ನಲ್ಲ, ಅದೇ ಥರ ಚರ್ಚೆ ಆಗದೇ ಇರೋ ವಿಚಾರದಲ್ಲಿ ಸುಮ್ಮನೆ ಅನಾವಶ್ಯಕವಾಗಿ ನಾನು ಮೂಗು ತೋರಿಸ್ತಕ್ಕಂಥದ್ದು ಸೂಕ್ತ ಅಲ್ಲ. ಮಧು ಮಾದೇಗೌಡರ ಜೊತೆ ಚರ್ಚೆ ಮಾಡಿದ್ದೀನಿ. ಕೆಲವು ವಿಚಾರಗಳನ್ನ ಕೆಲವು ಸಮಸ್ಯೆಗಳನ್ನ ಹೇಳಿದ್ದಾರೆ. ಅದು ಪಕ್ಷದ ಆಂತರಿಕವಾದಂಥ ಸಮಸ್ಯೆ, ಪಬ್ಲಿಕ್ಕಾಗಿ ಹೇಳೋವಂಥ ಸಮಸ್ಯೆ ಇಲ್ಲ. ಅವರು ನಮ್ಮ ಜೊತೆ ಸಕ್ರಿಯವಾಗಿರ್ತಾರೆ, ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಆಯ್ತಪ್ಪ, ನಾನು ಅವ್ರ ಹಿತೈಷಿಯಾಗಿ ಅವರ ಸ್ನೇಹಿತನಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ, ನೀವು ಹಿಂಗೆ ಕೇಳಿ ಚಲುವರಾಯಸ್ವಾಮಿ ಹಿಂಗೆ ಅಂದ್ರಲ್ಲ ಅಂತ. ಖಂಡಿತ ಅವರು ನಮ್ಮ ಜೊತೆ ಸಕ್ರಿಯವಾಗಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಯಾರು ಮಾಡಲಿ, ನಮಗೆ ಅದು ಈಗ ನಾನು ಮೊದಲಿಂದ ಯಾವುದಾದ್ರು ಚುನಾವಣೆಯಲ್ಲಿ ಎದುರುಗಡೆ ಬರ್ತಕ್ಕಂಥವ್ರೆ ಇವ್ರು ಬೇಡ ಅವ್ರು ಬೇಡ ಅವ್ರು ಯಾಕೆ ಇವ್ರು ಯಾಕೆ ಅಂತ, ಅದು ಅವ್ರ ಪಕ್ಷದ ನಿರ್ಧಾರ ಅವ್ರಿಗೆ ಬಿಟ್ಟು ವಿಚಾರ. ಅವರಾರು ನಿಂತ್ಕೊಳ್ಳಿ, ಇನ್ನೊಬ್ಬರನ್ನಾರು ನಿಲ್ಲಿಸ್ಲಿ, ಸ್ಥಳೀಯವಾದರೂ ನಿಲ್ಲಿಸ್ಲಿ, ಅಥವಾ ಇನ್ಯಾರು ಹೊಸಬರಾರು ಕರ್ಕೊಂಬರಲಿ. ಈಗ ಅವರಿಗೆ ಸ್ಥಳೀಯವಾದಂಥ ಅಭ್ಯರ್ಥಿ ಇಲ್ಲ ಅಂದಾಗ ಅವರೋ ಇನ್ನೊಬ್ಬರನ್ನೋ ನಿಂತ್ಕೊಳ್ಳೇಬೇಕಾಗತ್ತೆ. ನಮಗೆ ಸ್ಥಳೀಯವಾದಂಥ ಅಭ್ಯರ್ಥಿ ಕಾಂಪಿಟೇಷನ್ ಇದೆ, ಒಂದು 10ರಿಂದ 15 ಜನ ಕಾಂಪಿಟೇಷನ್ ಇದೆ. ನಮಗೆ ಮಂಡ್ಯ ಜಿಲ್ಲೆ ಬಿಟ್ಟು ಹೊರಗಡೆಯಿಂದ ಕರ್ಕೊಂಬರ್ತಕ್ಕಂಥ ಪರಿಸ್ಥಿತಿ ನಮಗಿಲ್ಲ. ಬಟ್ ಅವರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಅಭ್ಯರ್ಥಿಗಳ ಸಮಸ್ಯೆ ಇದ್ದು ಅವ್ರು ಕರ್ಕೊಂಬಂದರೆ ತಪ್ಪು ಅಂತ ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಅದು ಅವ್ರಿಗೆ ಬಿಟ್ಟು ವಿಚಾರ. ನಮ್ದು 15 ಜನ ಪಟ್ಟಿ ಕೊಡೋದ. ಹಾಂ, ಮಂಡ್ಯ ಜಿಲ್ಲೆಯವರೇ ನಿಂತ್ಕೊಳ್ತದೆ. ಪ್ರಬಲ ಅಂದ್ರೇನು ನೋಡ್ರಿ, ಜನ ಡೆಮಾಕ್ರಸಿನಲ್ಲಿ ಪ್ರಬಲ ಈ ದೇಶದ ಜಯಪ್ರಕಾಶ್ ನಾರಾಯಣರನ್ನು ಸೋಲ್ಸವ್ರೆ, ಇಂದಿರಾ ಗಾಂಧಿನೂ ಸೋತವ್ರೆ, ಪ್ರಧಾನಿಯಾಗಿದ್ದಂಥ ದೇವೇಗೌಡರು ಸೋತವ್ರೆ, ಆಮೇಲೆ ನಿಜಲಿಂಗಪ್ಪನವರು ಸೋತವ್ರೆ, ಜಯಂತ್ ಪಟೇಲು ಸೋತವ್ರೆ. ಪ್ರಬಲ ವೀಕು ಅಂತಿಲ್ಲ. ಡೆಮಾಕ್ರಸಿನಲ್ಲಿ ಯಾರು ಹೆಂಗೆ ಬೇಕಾದ್ರೂ ಜನ ತೀರ್ಮಾನದ ಅಂತಿಮ. ಅದರಿಂದ ನಾವು ಯಾರನ್ನು ಇವರು ಲಘುವಾಗಿ ನಾನು ಯಾವತ್ತಾರು ಹೇಳಿದ್ರೆ ಈ ಅಭ್ಯರ್ಥಿ ನಮಗೆ ಕಾಂಪಿಟೇಷನ್ ಇಲ್ಲ, ಇವರ ಅರ್ಥಿ ಲಘುವಾಗಿ ನೋಡಲ್ಲ. ನಮ್ಮಲ್ಲಿ ನಮ್ಮ ಪಕ್ಷದಲ್ಲಿ ನಾವೆಲ್ಲ ಶಾಸಕರು ಮುಖಂಡರು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಸೊ ರವಿನ್ ಮಾಡ್ತೀವೋ, ಗಂಗಾಧರ್ನು ಮಾಡ್ತೀವೋ, ಇನ್ನೊಬ್ಬರು ಮಾಡ್ತೀವೋ, ನಾನು ಆಯ್ತೀವೋ, ನಮ್ಮ ಪಕ್ಷದಲ್ಲಿ ನಾವೆಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಗೊತ್ತಾಯ್ತಾ? ಹಾಂ, ಈಗ ಅದು ಅವರು ಹಾಂ, ಈಗ ಸುಮಲತಾರ ಮನೆಗೆ ಮನೆಯ ಅವರೇ ಹೋಗ್ತೀನಿ ಅಂತ ಹೇಳೋರೆ. ಯಾರು ಬೇಕಾದ್ರೂ ಸ್ನೇಹನೂ ಬೆಳಿಬೋದು, ವೈರಿನೂ ಆಗ್ಬೋದು. ನಾನು ಹಿಂಗೆ ಇವತ್ತು ಹೇಳಲಿಕ್ಕಾಗುತ್ತೆ? ಸುಮಲತಾ ಅವರು ಒಟ್ಟಿಗೆ ಚುನಾವಣೆ ಮಾಡ್ತೀವಿ ಅಂತ ಅವರೇ ಹೇಳೋರೆ, ನಂಗೆ ಗೊತ್ತಿಲ್ಲ.
ನಮ್ಮ ಹತ್ರ ಚರ್ಚೆ ಮಾಡಿದರೆ ನಾನು ಹೇಳ್ತಿದ್ದೆ ಖಂಡಿತ. ಸುಮಲತಾ ಅವರು ನನ್ನ ಜೊತೆ ಏನಾದ್ರು ಚರ್ಚೆ ಆಗಿದ್ದರೆ ಖಂಡಿತ ಆ ವಿಚಾರ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಸೊ ಚರ್ಚೆನೇ ಆಗದಲ್ಲೇ ನಾನು ಹೆಂಗೆ ಒಪ್ಕೊಳ್ಳಿ? ಚರ್ಚೆ ಆಗಲಿ, ಆಮೇಲೆ ಹೇಳ್ತೀನಿ. ಬ್ರದರ್, ನಾನು ಒಂದು ನಿಮಿಷ, ಕಳೆದ 40 ವರ್ಷದಿಂದ ನನ್ನ ಸ್ಟೇಟ್ಮೆಂಟ್ ಒಂದೇ ಥರ ಇದೆ. ಅದಕ್ಕೆ ಬರ್ತೀನಿ. ಅನಾವಶ್ಯಕವಾಗಿ ನಾನು ಮಾತಾಡಲ್ಲ. ಚರ್ಚೆ ಮಾಡಿದಾಗ ನಾನು ಆ ವಿಚಾರ ಹೇಳ್ತೀನಿ. ಚರ್ಚೆ ಮಾಡ್ದಲೇ ಈಗ ಒಂದು ಪಕ್ಷ, ನೀವು ಯಾರನ್ನೋ ಒಬ್ಬರನ್ನ ನಮ್ಮ ಪಕ್ಷದಲ್ಲಿ ಕರಿತೀನಿ ಅಂತ ಇಟ್ಕೊಳ್ಳಿ. ನಾವು ತಿಮ್ಮೇಗೌಡರೋ ಬೊಮ್ಮೇಗೌಡರನ್ನ ಕರಿತೀನಿ. ಅವನು ಯಾರು ನನ್ನ ಕರೆಯೋಕ್ಕೆ ಅಂತ? ನಾವು ಯಾರೋ ಒಬ್ಬರನ್ನ, ಈಗ ಸಪೋಸ್ ಈ ನಮ್ಮ ಜಿಲ್ಲೆ ಒಳಗಡೆ ಈ ಯಜಮಾನ್ ಇವ್ರನ್ನೇ ಬೇರೆ ಪಾರ್ಟಿಲಿ ಇರ್ತಾರೆ, ಕರಿತೀನಿ ಅಂತ ಇಟ್ಕೊಳ್ಳಿ ಪ್ರವೀಣನ್ನ. ನೀವು ಯಾರು ಟಿ ವಿಗೆ ಬಂದರು, ಇಂಥ ಇನ್ಸಿಡೆಂಟ್ ಆಗಿಲ್ವೇನ್ರಿ, ಅವ್ರು ಯಾರು ಕರೆಯೋಕ್ಕೆ? ನಾವೇನು ಹೇಳಿದ್ವಾ ಅವ್ರಿಗೆ? ನಮ್ಮ ಹತ್ರ ಅವ್ರು ಚರ್ಚೆ ಮಾಡಿದ್ವಾ ಅಂತಾರೆ. ನೀವು ಹೇಳ್ದಂಗೆ ನಾವು ವೆಲ್ಕಮ್ ಮಾಡ್ತೀವಿ ಅಂತ ಹೇಳೋದು ದೊಡ್ಡದಲ್ಲ. ಏನಂದ್ರು ಜಿ ಟಿ ದೇವೇಗೌಡರು? ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಭೇಟಿ ಮಾಡಿದ್ರು. ಡಿ ಕೆ ಶಿವಕುಮಾರ್ ಬಂದು ಭೇಟಿ ಮಾಡಿದ್ರಾ ಅಂತ ಕೇಳಿದ್ರು. ಡಿ ಕೆ ಶಿವಕುಮಾರ್ ನನ್ನ ಭೇಟಿ ಮಾಡಿದ ಸತ್ಯ ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ ನಾನೇನು ಹೇಳಿಲ್ಲ ಅಂತ. ಡಿ ಕೆ ಶಿವಕುಮಾರ್ ಹತ್ರ ಹೇಳೋದು, ನಂಗೆ 1 ತಿಂಗಳು ಟೈಮ್ ಕೊಡಿ ಬರ್ತೀನಿ ಅಂತ ಹೇಳಿದ್ರು ಅಂತ. ಯಾಕೆ ಅನ್ನಿಸ್ಕೋಬೇಕಾ? ನಾನು ಅವಶ್ಯಕತೆ ಇದೆಯಾ ನನಗೆ? ಚರ್ಚೆ ಮಾಡಲಿ, ಮಾಡ್ದೇನೆ ನೋಡಪ್ಪ. ನಿಮ್ಮ ಇದು ಈಗ ಕೇಳಿರಿ, ಬರೀ 8 ತಿಂಗಳಾಗಿರ್ತಕ್ಕಂಥದ್ದು. ಈಗಾಗಲೇ 8 ತಿಂಗಳಲ್ಲಿ ಏನೆಲ್ಲ ಪ್ರೋಗ್ರೆಸ್ ಆಗಿದೆ ಅನ್ನೋದು ನಿಮ್ಮ ಮುಂದೆ ಇದೆ. ನಾನು ಪಟ್ಟಿನೂ ಬಿಡುಗಡೆ ಮಾಡ್ತೀನಿ, ಗೊತ್ತಾಯ್ತಾ? ಅವ್ರು 5 ವರ್ಷ ಮಾಡೋಕ್ಕಾಗದೇ ಇರೋವಂಥ ಬದಲಾವಣೆನ ನಾವು 8 ವರ್ಷದಲ್ಲಿ ಪ್ರಾರಂಭ ಮಾಡಿದ್ದೀವಿ. ನಿಮಗೆ ಗೊತ್ತಿದೆ, ನಾನು ಹೇಳಿದ್ದೀನಿ, ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕಾಂಗ್ರೆಸ್ಸಿನ ಆಡಳಿತ ಸರ್ಕಾರ, ನಾವೆಲ್ಲ MLAಗಳು ಕೊನೆ 1 ವರ್ಷ ಬಿಟ್ಬಿಡ್ತೀವಿ. ನಾವು 4 ವರ್ಷದೊಳಗೆ ಈ ಜಿಲ್ಲೆನ ಪರಿಪೂರ್ಣವಾಗಿ ಏನು ಮಾಡಲಿಕ್ಕೆ ಸಾಧ್ಯನೋ ಮಾಡಿ ನಿಮ್ಮ ಮುಂದೆ ಹೇಳ್ತೀವಿ. ಸೊ MLAಗಳು ಇನ್ನೂ ಜಾಸ್ತಿ ಆಗಬೇಕು ಅಂತ ಕೇಳೋದು ಅಪರಾಧ ಅಂತಲ್ಲ. ನಮಗೆ ಎಷ್ಟೆಷ್ಟು ಅಭಿವೃದ್ಧಿ ಜಾಸ್ತಿ ಆಗಬೇಕು ಅಂತ ಕೇಳಿದ್ರೆ ಅದು ಅಪರಾಧ ಅಂತಲ್ಲ. ಆದರೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಪ್ರಾರಂಭ ಆಗಿದೆ. ಈಗ ಕೆರಗೋಡು ರಸ್ತೆ ಒಂದೇ ಸಾಕು, ಯಾವುದು ಬೇಡ. ಕೆರಗೋಡು ರಸ್ತೆ ಒಂದೇ ಅವರು 7 ವರ್ಷ 10 ವರ್ಷ ಆಗಿತ್ತು. 10 ವರ್ಷ ಇಬ್ಬರು ಸಾವಾಗಿತ್ತು. 20 ವರ್ಷ ಇದು 2 ಜನ ಸಾವಾಗಿತ್ತು. ಸೊ ಅಂಥ 48 ಅವರ್ಸಲ್ಲಿ ಕೆಲಸ ಮಾಡಿಸಿದ್ದೀವಿ. ಅದರಿಂದ ಸೊ ಅವ್ರು ಮಾತಾಡೋರಿಗೆ ಉತ್ತರ ಕೊಡೋಣ. ನಿಮ್ಮೆಲ್ಲ ಹೌದು, ಸರ್ಕಾರ ದುಡ್ಡಿಲ್ಲೇ 2,000 ಕೊಟ್ಟಿದ್ದೀವ, 10 kg ಅಕ್ಕಿ ಕೊಟ್ಟಿದ್ದೀವ, ಕರೆಂಟ್ ಫ್ರೀ ಕೊಟ್ಟಿದ್ದೀವ, ಇದು ಶಕ್ತಿ ಯೋಜನೆ ಇಂಪ್ಲಿಮೆಂಟ್ ಮಾಡಿದ್ದೀವ, ಫ್ಯಾಕ್ಟ್ರಿಗೆ 2.5 ಲಕ್ಷ ಕ್ರಷಿಂಗ್ ದುಡ್ಡು ಕೊಟ್ಟಿದ್ದೀವ, ಮೇನ್ ರೋಡ್ಗೂ ಕೊಟ್ಟಿದ್ದೀವ. ಸರಿಯಪ್ಪ, ಒಂದು ನಿಮಿಷ ಕೇಳ್ರಿ. ಕೆರಗೋಡು ರಸ್ತೆ, ಒಂದು ನಿಮಿಷ ಕೇಳಿ. ಕೆರಗೋಡು ರಸ್ತೆ ಅಪ್ರೂವ್ ಮಾಡಿರ್ತಕ್ಕಂಥ ದುಡ್ಡಿಲ್ಲದೆ ಮಾಡಿದ್ವಾ? ಈ NHL ಅಪ್ರೂವ್ ಮಾಡಿಸಿದ್ವಲ್ಲ 100 ಕೋಟಿ, ಅದರಲ್ಲಿ ದುಡ್ಡಿಲ್ಲ ಮಾಡಿದ್ವಾ? ಮಲೈನ್ ದುಡ್ಡಲ್ಲಿ 10 ಕೋಟಿ, ಈಗ ಸ್ಟಾರ್ ವಾಟರ್ ದುಡ್ಡಿಗೆ 10 ಕೋಟಿ. 20 ವರ್ಷದಿಂದ 18 ವರ್ಷದಿಂದ ಆಗದೆ ಇರ್ತಕ್ಕಂಥ ವಾಟರ್ ಬಿಲ್ಲನ್ನು ಸೆಟ್ಲ್ ಮಾಡಿರ್ತಕ್ಕಂಥದ್ದು ಯಾರು? ನೋಡಿರಿ, ನೀವೆಲ್ಲ ನಮ್ಮ ಸ್ನೇಹಿತರು, ನೀವು ಎಲ್ರಿಗೂ ಈ ಜಿಲ್ಲೆಯ ಅಭಿಮಾನ ಇದೆ ಅಂತ ಅನ್ಕೊಂಡಿದ್ದೀನಿ. ನೀವು ಸುಮ್ಮನೆ ನನ್ನ ಕೇಳಾದ್ಮೇಲೆ 2 ನಿಮಿಷ ಕೂತ್ಕೊಂಡು 5 ವರ್ಷ ಏನಾಗಿತ್ತು, ಈ 8 ತಿಂಗಳಲ್ಲಿ ಏನಾಗಿದೆ ಅಂತ ಯೋಚನೆ ಮಾಡಿ. ಅದರಲ್ಲಿ 8 ತಿಂಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ. ಮುಂದೆ ಏನಾದ್ರು ಪ್ರಶ್ನವ್ರಿಗೆ ಆಮೇಲೆ ಕೇಳೇ ಇಲ್ಲ ಬಂದಾಗ ಭಾಳ ಫಾಸ್ಟ್ ಮಾತ್ರ ಮಾಡ್ತೀಯ. ಅವರು ನಾವು ಚೆನ್ನಾಗಿ ನಮ್ಮನ್ನು